Hello guys, welcome to Kirti Shivu's YouTube channel. Hello. Hi. Good This morning. is Akshata, this is Amruta. Hi. ಸೊ ನಾವು 3 ಜನ ಇವತ್ತು ಬೆಳಗ್ಗೆನೆ ಎದ್ಬಿಟ್ಟು ಮೈಸೂರು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸೊ ಹಾಸ್ಟೆಲಿಂದ ಇವಾಗ ನಡ್ಕೊಂಡು ಹೋಗ್ತಿದ್ದೀವಿ. ಜಯರಾಮ್ ದಾಸ್ಗೆ ಹೋಗಿ ಅಲ್ಲಿಂದ ಬಸ್ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಸಿಗ್ತೀವಿ ನಾವು. ಜಯರಾಮ್ ದಾಸಿಂದ ನಾವು ಹತ್ಕೊಂಡಿದ್ದ ಬಸ್ಸು ಕೆಂಗೇರಿ ಬಸ್ ಸ್ಟ್ಯಾಂಡ್ಗೆ ಹೋದರೆ ಅಲ್ಲಿ ಮೈಸೂರಿಗೆ ಹೋಗೋ ಡೈರೆಕ್ಟ್ ಬಸ್ಗಳು ನಾನ್ ಸ್ಟಾಪ್ ಬಸ್ಗಳು ಸಿಗುತ್ತೆ ಅಂದ್ಬಿಟ್ಟು ನಾವು ಹೋದ್ವಿ ಕೆಂಗೇರಿಗೆ. ಅಲ್ಲಿ ಹೋಗಿ ನಾವು ಬಸ್ಗಳನ್ನ ಸರ್ಚ್ ಮಾಡಿದ್ವಿ. ಸೊ ಬಸ್ ಸಿಗಬೇಕಂತ ಅಂದರೆ ಹೊರಗಡೆ ಹೋಗಬೇಕು, ಅಲ್ಲಿ KSRTC ಬಸ್ ಸಿಗುತ್ತೆ ಅಂತ ಹೇಳಿದಕ್ಕೆ ನಾವು ಅಲ್ಲಿಂದ ಹೊರಗಡೆ ಹೋದ್ವಿ. ಫೈನಲಿ ಗೈಸ್ ನಾವು 3 ಜನನೂ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಕ್ಷತಾ ಕಾಫಿ ಕುಡಿಬೇಕಂತ ಅಂದು, ಬಟ್ ಇಲ್ಲಿ ಕದಂಬ ಹೋಟೆಲ್ ಇದ್ದು ಅದು ಓಪನ್ ನೋಡಿದ್ವಿ, ಬಟ್ ಕ್ಲೋಸ್ ಆಗಿದೆ. ಇಷ್ಟು ಬೇಗ ಯಾರಿಗೂ ಕೂಡ ತೆಗ್ದಿರೋಕ್ಕೆ ಚಾನ್ಸ್ ಇರಲ್ಲ ಅಂತ ಗೊತ್ತಾಯಿತು. ಸೊ ಅದಕ್ಕೆ ಮತ್ತೆ ಹೋಗೋಣ ಅಂದ್ಬಿಟ್ಟು ಕಾಫಿ ಶಾಪ್ ಇನ್ನೂ ಓಪನ್ ಆಗ್ದಲೇ ಇರ್ತಕ್ಕಂಥ ಕಾರಣದಿಂದ ನಾವು ಹೊರಗಡೆ ಮೈಸೂರು ಬಸ್ನ ಕ್ಯಾಚ್ ಮಾಡೋಣ ಅಂತ ಹೊರಗಡೆ ಬಂದ್ವಿ. ಸೊ ಬಸ್ಸೆಲ್ಲ ತುಂಬ ರಶ್ ಆಗಿತ್ತು ಅಂದ್ಬಿಟ್ಟು ವೇಟ್ ಮಾಡಿ ಯಾವುದಾದ್ರೂ ಖಾಲಿ ಬಸ್ಗೆ ಹೋಗೋಣ ಅಂತ ನಾವು 3 ಜನ ಹುಡುಕ್ತಾ ಇದ್ವಿ. ಮೇಲೆ ಬಸ್ ಏನೋ ಸಿಕ್ತು. ಬಸ್ ಹತ್ಕೊಂಡು ನಾವು ಮೈಸೂರು ರೀಚ್ ಆಗಿ ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂದ್ಬಿಟ್ಟು ಆ ಬಸ್ ಸ್ಟ್ಯಾಂಡಿಗೆ ಬಂದು ನಾವು ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಆ ಒಂದು ಹೋಟೆಲಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕನೇ ಹೋಟೆಲ್ ಇದ್ದಿದ್ದರಿಂದ ಸೊ ನಾವು ಅಲ್ಲೇ ನಮ್ಮ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಒಂದು ಕಾಫಿ ಶಾಪ್ ಇದ್ದಿದ್ದರಿಂದ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ನಾವು ಹೊರಗಡೆ ಬರ್ತೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಗಡೆ ಬರ್ತಿದ್ದಂಗೆ ನಾವು ನೋಡೋದು ಕುದುರೆ ಗಾಡಿನ. ಸೊ ಕುದುರೆ ತುಂಬ ಬ್ಯೂಟಿಫುಲ್ ಆಗಿತ್ತು. ಹಾಗೆಯೇ ಕುದುರೆ ನೋಡಿಕೊಂಡು ಮುಂದೆ ಬಂದರೆ ನಾವು ಈ ಒಂದು ಕಟ್ಟಡ, ಒಂಥರ ಗೋಡೆ ಥರ ಕಟ್ಟಿರ್ತಕ್ಕಂಥ ಕಟ್ಟಡವನ್ನು ನಾವು ನೋಡಿದ್ವಿ. ಅದಾದಮೇಲೆ ನಾವು ಮತ್ತೆ ಇನ್ನೊಂದು ಬಸ್ಸನ್ನು ಪಿಕ್ ಮಾಡಿಕೊಂಡು ನಾವು ಬೆಟ್ಟಕ್ಕೆ ಹತ್ತಬೇಕು ಅಂತ ಅಂದರೆ ಬೆಟ್ಟಕ್ಕೆ ಹೋಗ್ಬೇಕಂತ ಅಂದರೆ ನಾವು ಅಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು. ಸೊ ಸಿಟಿ ಬಸ್ ಸ್ಟ್ಯಾಂಡ್ ಹತ್ಬೇಕಂದ್ರೆ ಇನ್ನೊಂದು ಬಸ್ ಹತ್ಕೊಬೇಕು. ಆ ಬಸ್ ಹತ್ಕೊಂಡು ನಾವು ಹೊರಟ್ವಿ. ಸೊ ಹೊರಟಾಗ ಆ ಒಂದು ವ್ಯೂ ಹೀಗಿತ್ತು. ಆ್ಯಕ್ಚುಲಿ ಮೈಸೂರು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಈ ಬೇಸಿಗೆಯಲ್ಲೂ ಕೂಡ ಅದು ಫುಲ್ಲು ಗ್ರೀನರಿ ಥರ ಇತ್ತು. ನೀವು ಈ ಒಂದು ಪ್ಲೇಸ್ ನೋಡ್ಬೋದು. ಇಲ್ಲಿ ಎಷ್ಟೋ ಜನ ಫೋಟೋಶೂಟ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನು ನೀವು ಎಷ್ಟೋ ವಿಡಿಯೋಗಳಲ್ಲಿ ನೋಡಿರ್ತೀರ. ಈ ಒಂದು ಪ್ಲೇಸ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಹೊರಟ್ರೆ ನಾವು ನೋಡಿದ್ದು ಒಂದು ಸ್ಟಡ್ ಫಾರ್ಮ್. ಹಾಗೆ ದೂರದಿಂದ ಬಸ್ಸಲ್ಲೇ ನೋಡ್ಕೊಂಡು ಹೊರಟ್ವಿ. ಆ ಸ್ಟಡ್ ಫಾರ್ಮ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಆಮೇಲೆ ಫೈನಲಿ ಬೆಟ್ಟದ ಬಸ್ ಹತ್ಕೊಂಡು ಬೆಟ್ಟಕ್ಕೆ ಅಂತ ಹೊರಟ್ವಿ. ನೀವು ನೋಡ್ಬೋದು ಹೇಗಿದೆ ಅಂತ. ಅದಾದಮೇಲೆ ಫೈನಲಿ ನಾವು ಮೈಸೂರದ್ದು ದೇವಸ್ಥಾನ, ಚಾಮುಂಡೇಶ್ವರಿ ದೇವಸ್ಥಾನ ರೀಚ್ ಆದಮೇಲೆ ನಡ್ಕೊಂಡು ಹೋಗ್ತಾ ಹೋದ್ಮೇಲೆ ನಾವು ಬೆಟ್ಟ ಸಿಕ್ತು. ಹಾಗೆ ಚಪ್ಪಲೆಲ್ಲ ಹೊರಗಡೆನೆ ಬಿಟ್ಬಿಟ್ಟು ನಾವು 3 ಜನ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ಫೈನಲಿ 3 ಜನನೂ ಚಾಮುಂಡೇಶ್ವರಿ ದರ್ಶನ ಮಾಡೋಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೊರಟ್ವಿ. ಸೊ ಜನ ಅಂತೂ ವೀಕೆಂಡ್ ಆಗಿದ್ದರಿಂದ ಜನ ಸಾಗರ ಆಗಿತ್ತು. ಸೊ ಹಾಗೆಯೇ ಒಳಗಡೆ ಚಾಮುಂಡೇಶ್ವರಿ ದೇವಸ್ಥಾನದ ಒಳಗಡೆ ವ್ಯೂ ಹೀಗಿತ್ತು. ತುಂಬ ಜನ ಅಂದರೆ ತುಂಬ ಜನ. ಅಲ್ಲಿ ಕ್ಯಾಮ್ರಾ ಕೂಡ ಅಲೋ ಮಾಡೋದಿಲ್ಲ, ಅಷ್ಟು ರಶ್ ಇತ್ತು. ಹಾಗೆಯೇ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ ಹೊರಗಡೆ. ಈ ಒಂದು ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಹಾಗೆ 3 ಜನನೂ ಹೊರಗಡೆ ಬಂದುಬಿಟ್ಟು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ಕೊಂಡ್ವಿ. ಈ ವಿಡಿಯೋನ ಮಾಡಿಬಿಟ್ಟು ನಾವು ಹೋಗಿದ್ದು ಊಟ ಮಾಡೋಕ್ಕೆ, ಪ್ರಸಾದ ಎಲ್ಲ ಸಿಗುತ್ತೆ ಅಂತ. ಸೊ ಹೋದ್ವಿ. ತುಂಬ ಚೆನ್ನಾಗಿರುವಂಥ ಪಾಯಸ ಕೊಟ್ಟರು. ಹಾಗೆಯೇ ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಬಡಿಸಿದ್ರು. ತುಂಬ ಭಕ್ತಾದಿಗಳು ಇದ್ದರು. ಆಮೇಲೆ ಅದ್ರ ಜೊತೆಗೆ ಅನ್ನ ಸಾಂಬಾರು ಕೂಡ ಕೊಟ್ಟರು. ಸ್ವಲ್ಪ ತಿಂತಿದ್ದಂಗೆ ಫುಲ್ಲು ಹೊಟ್ಟೆ ತುಂಬೋಯ್ತು. ಎಷ್ಟೇ ಆದರೂ ದೇವ್ರ ಪ್ರಸಾದ ಅಲ್ವಾ, ಯಾವತ್ತೂ ಮಿಸ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ನಾವು ಹಾಫ್ ಆನ್ ಅವರ್ ಮೇಲೆ ಕ್ಯೂ ಅಲ್ಲಿ ನಿಂತಿದ್ವಿ. ಸೊ ತಿನ್ಕೊಂಡು ನಾವು ಹೋಗಿದ್ದು ಮಹಿಷಾಸುರ ನೋಡೋಕ್ಕೆ. ಹಾಗೆಯೇ ಮಹಿಷಾಸುರ ಹತ್ರ ತುಂಬ ಜನ ಫೋಟೋ ತೊಗೊತಿದ್ರು. ಮಹಿಷಾಸುರನ ನೋಡಿಬಿಟ್ಟು ನಾವು ಮತ್ತೆ ಹತ್ಕೊತೀವಿ ಸಿಟಿ ಬಸ್ ಸ್ಟ್ಯಾಂಡಿಗೆ. ಬಸ್ ಹತ್ಕೊಂಡು ಸಿಟಿ ಬಸ್ ಸ್ಟ್ಯಾಂಡನ್ನು ರೀಚ್ ಆಗಿ ಅಲ್ಲಿಂದ ನಾವು ಕೆಂಗೇರಿಗೆ ಬಸ್ ತೊಗೊಂಡು ಕೆಂಗೇರಿಯಿಂದ ಇಳ್ಕೊಂಡು ಅಲ್ಲಿಂದ ಯೂನಿವರ್ಸಿಟಿಗೆ ಹೊರಟಿ ಕೊನೆಗೂ ಯೂನಿವರ್ಸಿಟಿಯನ್ನು ಸೇರಿಸ್ತೀವಿ. ಮತ್ತೆ ಸಿಗ್ತೀವಿ ನಮ್ಮ ಇನ್ನೊಂದು ಲಾಗಲ್ಲಿ. ಬಾಯ್.